ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಆರೋಗ್ಯ ಸಂಜೀವಿನಿ ಚಾನಲ್ಗೆ. ನಿನ್ನೆ ವಿಡಿಯೋದಲ್ಲಿ ನಾನು ಶುಂಠಿ ಬಗ್ಗೆ ತಿಳಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಶುಂಠಿ ಸತತವಾಗಿ 1 ತಿಂಗಳು ಸೇವಿಸುವುದರಿಂದ ದೇಹಕ್ಕೆ ಏನೆಲ್ಲ ಲಾಭ, ಬನ್ನಿ ತಿಳ್ಕೊಳ್ಳೋಣ. ವೀಕ್ಷಕರೇ, ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ. ಗರ್ಭಿಣಿಯವರು ಪ್ರತಿದಿನ ಶುಂಠಿ ತಿನ್ನುವುದರಿಂದ ಏನೆಲ್ಲ ಲಾಭ, ಬನ್ನಿ ತಿಳಿದುಕೊಳ್ಳೋಣ. ಗರ್ಭಿಣಿಯವರಿಗೆ ಸತತವಾಗಿ ಕಾಡುವುದು ವಾಕರಿಕೆ. ಗರ್ಭಿಣಿಯವರಿಗೆ ಫಸ್ಟ್ ತಿಂಗಳದಿಂದ ಹಿಡಿದು 7 ತಿಂಗಳವರೆಗೆ ವಾಕರಿಕೆಯನ್ನು ಕಾಡುತ್ತಾ ಇರುತ್ತದೆ. ಅಂತವರು ಪ್ರತಿದಿನ ಶುಂಠಿಯನ್ನು ಸೇವಿಸುವುದರಿಂದ ವಾಕರಿಕೆ ಕಡಿಮೆಯಾಗುತ್ತದೆ. ವಿಶೇಷವಾಗಿ ಗರ್ಭಿಣಿಯರು ಮತ್ತು ಕಿಮೋಥೆರಪಿ ಚಿಕಿತ್ಸೆಗೆ ಒಳಗಾದವರು ಇದರ ಪ್ರಯೋಜನಗಳು ಪಡೆಯಬಹುದು. ಗಾಯ್ಸ್, ಯಾರಿಗೆಲ್ಲ ಸ್ನಾಯು ನೋವು ಇದೆ ಅಂತವರು ಪ್ರತಿದಿನ ಶುಂಠಿ ತಿನ್ನುವುದರಿಂದ ಸ್ನಾಯು ನೋವಿನ ಉತ್ತಮ ಪರಿಣಾಮ ಬೀರುತ್ತದೆ. ಪ್ರತಿದಿನ ಶುಂಠಿ ಸೇವಿಸುವುದರಿಂದ ನೋವು ಕ್ರಮೇಣ ಕಡಿಮೆಯಾಗುತ್ತದೆ. ತಿಂಗಳಿಗೊಮ್ಮೆ ಹೆಣ್ಮಕ್ಳಿಗೆ ಕಾಡುವುದು ಮುಟ್ಟಿನ ಸಮಸ್ಯೆ. ಮುಟ್ಟಿನ ನೋವಲ್ಲಿ ಹೆಣ್ಮಕ್ಳು ತುಂಬಾ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಮುಟ್ಟಿನ ನೋವು ಈ ಸಮಯದಲ್ಲಿ ಹೆಣ್ಣು ಮಕ್ಕಳು ನಿರಂತರವಾಗಿ ನೋವು ಅನುಭವಿಸುತ್ತಿದ್ದಾರೆ. ಪ್ರತಿದಿನ ಶುಂಠಿ ತಿನ್ನುವುದರಿಂದ ಸಹಾಯವಾಗಲಿದೆ. ಈ ಮಸಾಲೆ ಪದಾರ್ಥವಾದ ಶುಂಠಿ ಸೇವನೆ ಇತರರ ನೋವಿನ ಔಷಧಿಯನ್ನು ತೆಗೆದುಕೊಳ್ಳುವಂತೆ ಇದು ಔಷಧಿವಾದ ಕಿಬ್ಬುಟಿಯ ನೋವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. 1 ತಿಂಗಳು ಕಾಲ ಶುಂಠಿ ಸೇವಿಸುವುದರಿಂದ ದೇಹಕ್ಕೆ ಏನೆಲ್ಲ ಲಾಭ, ಮುಂದಿನ ವಿಡಿಯೋದಲ್ಲಿ ವೀಕ್ಷಿಸಿ. ಗೈಸ್, ನೋಡಿದ್ರಲ್ವಾ ಶುಂಠಿಯಲ್ಲಿ ಏನೆಲ್ಲ ಲಾಭಗಳಿದೆ. ಇನ್ನೂ ತುಂಬಾ ಲಾಭಗಳಿದಾವೆ. ಮುಂಬರೋ ವಿಡಿಯೋ ವೀಕ್ಷಿಸಿ. ಪ್ಲೀಸ್ ದಯವಿಟ್ಟು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಆರೋಗ್ಯ ಸಂಜೀವಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.